ಹಾಯ್ ಹಲೋ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಇದು ನನ್ನ ಫಸ್ಟ್ ವ್ಲಾಗು. ಸೊ ಪ್ಲೀಸ್ ಎಲ್ಲರೂ ನನ್ನ ವಿಡಿಯೋನ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ. ಓಕೆ, ನಾನು ಓವರ್ ನೈಟು ಸಬ್ಜಾ ಸೀಡ್ ನೆನೆಸಿಟ್ಟಿದ್ದೆ. ಅದನ್ನು ನಾನು ಬಿಸಿನೀರಲ್ಲಿ ಹಾಕೊಂಡು ಕುಡಿದೆ. ನೆಕ್ಸ್ಟ್ ನನ್ನ ಮಗಳಿಗೆ ಸ್ನಾನ ಮಾಡಿಸಿ ಅವಳಿಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ. ಅವಳಿಗೆ ಆ್ಯಕ್ಚುಲಿ ಯೂನಿಫಾರ್ಮ್ ಇದೆ. ನಾನು ಅವಳು ಊಟ ಮಾಡೋಗೆಲ್ಲ ಚಿಲ್ಕೊತಾಳೆ ಅಂತ ಹೇಳಿ ಕಲರ್ ಡ್ರೆಸ್ ಹಾಕಿ ಇಟ್ಟಿದ್ದೆ. ಅವಳು ಫೋರ್ಸ್ ಕೊಡ್ತಾ ಇದ್ದಾಳೆ, ನಾನು ವೀಡಿಯೋ ಮಾಡ್ತಾಯಿದ್ದೀನಿ ಅಂತ ಹೇಳಿಬಿಟ್ಟು. ಸೊ ಇನ್ನೂ ಬೊಟ್ಟಿಕ್ಕಿಲ್ಲ, ಬೊಟ್ಟಿಗೆ ಇಡಬೇಕು ಅವಳಿಗೆ. ಸೊ ಈಗ ನಾನು ಬೊಟ್ಟೆ ಇಟ್ಟಾಯಿತು ಅವಳಿಗೆ. ನೆಕ್ಸ್ಟ್ ನಾನು ಅವಳಿಗೆ ಸ್ನ್ಯಾಕ್ಸ್ ರೆಡಿ ಮಾಡ್ತಾಯಿದ್ದೆ. ಆರೆಂಜ್ ಹಾಕ್ತಾಯಿದ್ದೀನಿ. ಅವಳಿಗೆ ಲಂಚ್ ಇರೋದಿಲ್ಲ, 1 o'clock ಬಿಟ್ಬಿಡ್ತಾರೆ. ಹಾಗಾಗಿ ಬರೀ ಸ್ನ್ಯಾಕ್ಸ್ ಮಾತ್ರ ಅಷ್ಟೇ. ನಾನು ಅವಳಿಗೆ ಬಾಕ್ಸಿಗೆಲ್ಲ ಆರೆಂಜ್ ಹಾಕಿ ಇಟ್ಕೊಟ್ಟೆ. ಬ್ಯಾಗಿಗೆ ನಾನು ನೀರು ಬಾಟಲ್ ಹಾಗೆ ಸ್ನ್ಯಾಕ್ಸ್ ಬಾಕ್ಸ್ ಹಾಕಿ ಇಟ್ಟಿದ್ದೀನಿ. ನೆಕ್ಸ್ಟು ನಮ್ಮದು ಅಕ್ಕಪಕ್ಕ ಮನೆ ಇರೋದ್ರಿಂದ ಒಂದೇ ಕಡೆ ಅಡುಗೆ ಮಾಡ್ತೀವಿ. ಅಲ್ಲೋಗಿ ಟಿಫನ್ ಹಾಕಿಸ್ಕೊಂಡು ತಿಂತಾ ಇದ್ದಾಳೆ ಅವಳು. ಇವತ್ತು ನಾನೇ ತಿಂತೀನಿ ಅಂತ ಯೂನಿಫಾರ್ಮೆಲ್ಲ ಹಾಕೊಂಡು ರೆಡಿಯಾಗಿ ಗೇಟ್ ಹತ್ರ ನಿಂತ್ಕೊಂಡು ಕಾಯ್ತಾ ಇದ್ದಾಳೆ ಬಸ್ ಬರುತ್ತಾ ಅಂತ. ಫೈನಲಿ 8:55 ಆಗಿತ್ತು. ಸೊ ಬಸ್ ಬರುತ್ತೆ ಅಂತ ಹೋಗ್ತಾ ಇದ್ದೆ. ಅಲ್ಲಿ ವೆಯ್ಟ್ ಮಾಡ್ತಾಯಿದ್ವಿ, ನಿಂತ್ಕೊಂಡು ಹೋಗ್ತಾ ಇದ್ದಾರೆ. ವೆಯ್ಟ್ ಮಾಡ್ತಾಯಿದ್ದಾಳೆ. ಈಗ ಬ್ಯಾಗ್ ಎಲ್ಲ ಇಟ್ಕೊಂಡು ಬಸ್ ಬಂದು ನಿಂತಿದೆ ಅಲ್ಲಿ ಆಲ್ರೆಡಿ. ಅಲ್ಲಿ ಒಬ್ರು ಹತ್ತಬೇಕು. ಅವ್ರು ಹತ್ತಿಸ್ಕೊಂಡು ಈ ಕಡೆ ಬರುತ್ತೆ ಬಸ್ಸು. ಮಳೆ ಬಂದು ಎಲ್ಲ ಕೊಚ್ಚೆ ಆಗೋಗ್ಬಿಟ್ಟಿದೆ. ಫೈನಲಿ ಬಸ್ ಬಂತು ನೋಡಿ. ಬಸ್ ಹತ್ತಿಸಿ ನಾನು 9 o'clock ಆಗಿತ್ತು. ನಾನು ವಾಕಿಂಗ್ ಬಂದೆ. ಸೊ ಇವಾಗ ವಾಕಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಾಯಿದ್ದೆ. ಮನೆಗೆ ಹೋಗಿ ಎಕ್ಸಸೈಸ್ ಮಾಡಿ ನೆಕ್ಸ್ಟ್ ಮುಂದಿನ ಕೆಲಸ. ಸೊ ನಾನು ಕೆಲಸ ಎಲ್ಲ ಮುಗ್ದಿತ್ತು. ನಮ್ಮ ಮಗಳದೆಲ್ಲ ಒಳ್ಳೆ ಊಟದಾಯಿತು, ಎಲ್ಲ ಆಯಿತು. ಇವಾಗೆಲ್ಲ 2 ಗಂಟೆ ಆಗೋಗಿತ್ತು. ಮಧ್ಯಾಹ್ನ ಮಾಡ್ಕೋಬೇಕು. ನಾನು ಬೆಳೆಸ್ತಾ ಇದ್ದೀನಿ. ಕೆಲಸ ಇರೋದು. ಸೊ ಮಧ್ಯಾಹ್ನ ಆಗಲಿ 3 ಗಂಟೆ ಆಗಿದೆ. ಮಳೆ ಫುಲ್ಲು ಬರ್ತಾ ಇದೆ ಈ ಸೈಡು ನೋಡಿ. ಎಷ್ಟು ಜೋರಾಗಿ ಮಳೆ ಬರ್ತಾ ಇದೆ ಅಂತಂದರೆ ಫುಲ್ಲು ಇವತ್ತು ವೆದರು ಫುಲ್ಲು ಕ್ಲೌಡಿ ಆಗಿದೆ. ಒರೆಸ್ಕೋ ಕ್ಲೀನಿಗೆ, ಕತ್ತೆಲ್ಲ ಒರೆಸ್ಕೋಬೇಕು ಆಯಿತಾ. ಬೊಟ್ಟಿಗೆ ತಿಂತಲೇ ಬಾಚಿ. ನನ್ನ ಮಗಳು ಎದ್ದು ಫ್ರೆಶ್ ಆಗಿ ಟಿ ವಿ ನೋಡ್ತಾ ಫೋನ್ ಮಾಡ್ತಿದ್ಯಮ್ಮ ನೋಡಿ. ಏನು ಮಾಡ್ತಿದ್ಯಾ? ಟಿ ವಿ ನೋಡ್ತಾ ಇದೆಯಾ? ಟಿ ವಿ ಹಾಕೊಟ್ಬಿಟ್ರೆ ಮತ್ತು ದಿನ ಪೂರ್ತಿ ನೋಡ್ಕೊಂಡು ಕೊಟ್ಬಿಟ್ಟಾರೆ. ಬಟ್ ಇವಾಗ ಕಮ್ಮಿ ಮಾಡಿದ್ದಾಳೆ ಟಿ ವಿ ನೋಡೋದನ್ನು. ಸೊ ಇವಾಗ ಈವ್ನಿಂಗ್ದು 5:30 ಆಗಿದೆ. ಪೂಜೆ ಮಾಡಬೇಕು. ಹೂವು ಎಲ್ಲ ತೆಗೆದು ಹಾಕ್ತಾಯಿದ್ದೀನಿ. ಬೆಳಗ್ಗೆ ಊಟ ಮಾಡೋಕ್ಕಾಗಲ್ಲ, ಯಾಕಂತಂದರೆ ಪಾಪನ ರೆಡಿ ಮಾಡಿ ಕಳಿಸೋಷ್ಟೊತ್ತಿಗೆ ಟೈಮ್ ಆಗೋಗುತ್ತೆ. ಆದ್ದರಿಂದ ನಾನು ಸಂಜೆ ಹೊತ್ತು ಪೂಜೆ ಮಾಡ್ತೀನಿ. ಸೊ ಈಗ ಹೂವೆಲ್ಲ ತೆಗೆದು ಹೂವನ್ನು ಮುಡಿಸ್ತಾ ಇದ್ದೀನಿ. ಈಗ ನಾನು ದೇವರಿಗೆ ಸೇವಂತಿಗೆ ಹೂವು ಮತ್ತು ಗುಲಾಬಿ ಬಿಟ್ಟರೆ ಚೆನ್ನಾಗಿ ಕಾಣಿಸುತ್ತೆ, ಲುಕ್ಕಾಗಿರುತ್ತೆ. ಸೊ ಇವಾಗ ದೀಪಕ್ಕೆ ಎಣ್ಣೆ ಹಾಕ್ಬಿಟ್ಟು ನಾನು ಇವಾಗ ದೀಪನ ಹಚ್ತಾ ಇದ್ದೀನಿ. ಈಗ ಊದುಬತ್ತಿನ ಬೆಳಗ್ತಾ ಇದ್ದೀನಿ. ಪೂಜೆ ಮಾಡೋದ್ರಿಂದ ಒಂಥರ ಸ್ವಲ್ಪ ನೆಮ್ಮದಿ, ಸಂತೋಷ ಅನ್ನೋದು ಸಿಗುತ್ತೆ. ಸೊ ಪೂಜೆ ಎಲ್ಲ ಮಾಡಿದ್ದಾಯಿತು. ಇವಾಗ ಸಂಜೆ 6 ಗಂಟೆ ಆಗಿದೆ. ಇವಾಗ ಅವಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕೀಗ. ಅಮ್ಮ ಯಾವ್ದು ಕೊಟ್ಟಿರೋದು ಲೈನು? ಯಾವ ಲೈನ್ ಇದು ಚಿನಿ? ಸ್ಟ್ಯಾಂಡಿಂಗ್ ಲೈನ್. ಸ್ಟ್ಯಾಂಡಿಂಗ್ ಲೈನ್. ಓಕೆ, ಬರೀ ಈಗ ನಿಂತ್ಕೊಂಡ್ಬೇಕು ತಾನೇ ಇದು. ಹೋಮ್ವರ್ಕ್ ಎಲ್ಲ ಆಯಿತು. ಇವಾಗ ಕುತ್ಕೊಂಡು ನೋಡ್ತಾ ಇದ್ದಾಳೆ. ಇವಾಗ ಸಂಜೆ 7:30 ಆಗಿದೆ. ಚಪಾತಿ ಮತ್ತು ಹಾಗಲಕಾಯಿ ಪಲ್ಯ ಮಾಡಿದ್ವಿ ಮತ್ತು. ಸೊ ಅದೇ ತಿಂದ್ವಿ ಇವತ್ತು. ಅವ್ರಿಗೆ ಹಾಗಲಕಾಯಿ ಪಲ್ಯ ತಿನ್ನಲ್ಲ, ಸೊ ಚಟ್ನಿ ತಿನ್ನಲು. ಸೊ ನಾವು ಊಟ ಆದಮೇಲೆ ಹಂಗೆ ಸ್ವಲ್ಪ ವಾಕಿಂಗ್ ಮಾಡ್ತಾಯಿದ್ದೆ. ವಾಕಿಂಗ್ ಆದಮೇಲೆ ಈವ್ನಿಂಗ್ಗೆ 8:30 ಆಗಿತ್ತು. ಅವಳು ಇನ್ನೇನು ಮಲಗೋ ಟೈಮಲ್ಲಿ ಅವಳು ಟವಲ್ನ ಸೀರೆ ಅಂತ ಉಟ್ಕೊಂಡು ಆಟ ಆಡ್ತಾ ಇದ್ಲು. ಅವಳು ಮಾಮಿಗೆ ಹೋಗಕ್ಕೆ ಅಂತ ಹೇಳ್ತಾ ಇದ್ಲು ಅವಳು. ಈಗ ಬಾಯ್. ಇಲ್ಲಿಗೆ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಗುಡ್ ನೈಟ್, ಬಾಯ್ ಬಾಯ್.